ಯಾವುದೇ ಒಂದು ಅಪಘಾತಗಳು ವಾಹನ ಅಪಘಾತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವ ವಾಹನದಿಂದ ಅಪಘಾತ ಉಂಟಾಗಿದೆ ಆ ವಾಹನದ ಮಾಲೀಕರು ಮತ್ತು ಇನ್ಶೂರೆನ್ಸ್ ಕಂಪನಿ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಸಂತ್ರಸ್ತರು ಪರಿಹಾರವನ್ನು ಪಡ್ಕೋಬೋದು. ಆದರೆ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಯಾವ ರೀತಿ ಅವರಿಗೆ ಪರಿಹಾರವನ್ನು ನೀಡಬೇಕಾಗತ್ತೆ, ಆದರೆ ಯಾವ ವಾಹನ ಹೊಡೆದಿದೆ, ಯಾವ ವಾಹನದ ಅಪಘಾತ ಆಗಿದೆ ಅನ್ನೋದೇ ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಪರಿಹಾರವನ್ನು ಪಡ್ಕೋಬೋದಾ, ಇದು ಎಲ್ಲಿ ಪಡ್ಕೋಬೇಕಾಗತ್ತೆ, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಾಗತ್ತೆ ಅನ್ನೋದರ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಬೆಲ್ ಬಟವನ್ನು ಪ್ರೆಸ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 2022ರಲ್ಲಿ 2 ಏಪ್ರಿಲ್ 1ರಿಂದ ಜಾರಿಯಾಗಿರುವ ನಿಯಮದಂತೆ ಈ ಒಂದು ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ. ಈ ಪರಿಹಾರವನ್ನು ಪಡ್ಕೋಬೇಕಾದ್ರೆ ಎಲ್ಲಿ ಒಂದು ಪ್ರಕರಣ ನಡೆದಿರುತ್ತೆ, ಹಿಟ್ ಆ್ಯಂಡ್ ರನ್ ಪ್ರಕರಣ ನಡೆದಿರುತ್ತೆ, ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರನ್ನು ನೀಡೋದರ ಜೊತೆಗೆ ಪರಿಹಾರ ಕೋರಿ ಅರ್ಜಿಯನ್ನು ಕೂಡ ಅಲ್ಲಿ ಸಲ್ಲಿಸಬೇಕಾಗಿರುತ್ತೆ. ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಜಿಲ್ಲಾ ಒಂದು ಸಮಿತಿಗೆ, ಪರಿಹಾರ ಸಮಿತಿಗೆ ಹೋಗುತ್ತೆ. ಈ ಒಂದು ಜಿಲ್ಲಾ ಪರಿಹಾರ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳು ಇರ್ತಾರೆ. ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉಪಾಧ್ಯಕ್ಷರಾಗಿರ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗಳು ಕ್ಲೈಮ್ ಸೆಟ್ಲ್ಮೆಂಟ್ ಅಧಿಕಾರಿಯಾಗಿ ಇರ್ತಾರೆ. ಮತ್ತು ಇನ್ನೂ ಇತರೆ ಟ್ರಾಫಿಕ್ ಸಂಬಂಧಪಟ್ಟಂತೆ ಈ ಒಂದು ವಲಯದಲ್ಲಿ ಕಾರ್ಯನಿರ್ವಹಿಸುವಂಥವರು ಅಥವಾ ಸದಸ್ಯರುಗಳು ಕೂಡ ಹಾಗೆ ಕೆಲವೊಂದು ಸಮಿತಿಗಳಲ್ಲಿ ಇರ್ತಾರೆ. ಸೊ ಇಂಥ ಒಂದು ಸಮಿತಿಗೆ ಆ ಅರ್ಜಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆಯನ್ನು ಮಾಡಿ ಅವರಿಗೆ ಸಂಬಂಧಪಟ್ಟವರಿಗೆ, ಅಂದರೆ ಹಿಟ್ ಆ್ಯಂಡ್ ರನ್ ಪ್ರಕರಣದಲ್ಲಿ ಗಾಯಗೊಂಡಂಥವರು ಅಂಥ ಸಂತ್ರಸ್ತರಿಗೆ 50,000ಗಳನ್ನು ಮತ್ತು ಒಂದು ವೇಳೆ ಮೃತಪಟ್ಟಿದ್ದರೆ ಅವರ ವಾರಸುದಾರರು ಏನಿರ್ತಾರೆ ಅವರಿಗೆ 2 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಈ ಒಂದು ಸಮಿತಿಯಿಂದ ಈ ಒಂದು ನಿಯಮಗಳಲ್ಲಿ ನೀಡಲಾಗುತ್ತೆ. ಸೊ ಹಾಗಾಗಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳು ಉಂಟಾದಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ಮತ್ತು ಪರಿಹಾರವನ್ನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಆಗ ಆ ಸಮಿತಿಯ ಮುಂದೆ ಬಂದಾಗ ಇದರ ಪೂರ್ತಿ ವಿವರವನ್ನು ಪಡ್ಕೊಂಡು ಪರಿಶೀಲನೆಯನ್ನು ಮಾಡಿ ಅನಂತರದಲ್ಲಿ ಸಂಬಂಧಪಟ್ಟ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡಲಾಗುತ್ತೆ. ಸೊ ಹಾಗಾಗಿ ಈ ಕೆಲವು ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಇದನ್ನು ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಕ್ಕೆ ಆಗದೇ ಇರ್ಬೋದು. ಯಾಕೆಂದರೆ ಯಾರು ಮಾಡಿದ್ದು, ಯಾರ ಮೇಲೆ ದಾವೆಯನ್ನು ಹೂಡಬೇಕು ಅನ್ನೋದು ಮಾಹಿತಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಲ್ಲಿ ಯಾರು ನೊಂದಂಥ ಸಂತ್ರಸ್ತರು ಏನಿರ್ತಾರೆ ಅವರಿಗೆ ಪರಿಹಾರ ಈ ಒಂದು ಸಮಿತಿಯಿಂದ ಸಿಗುತ್ತೆ. ಸೊ ಹಾಗಾಗಿ ಸಂಬಂಧಪಟ್ಟ ಠಾಣೆಯಲ್ಲಿ ಪರಿಹಾರ ಕೋರಿ ಅರ್ಜಿಯನ್ನು ಸಲ್ಲಿಸೋದು ಉತ್ತಮವಾಗಿರುತ್ತೆ.